ಕೊತ್ತಕೋಟೆ ಅಂತಾರೆ ಈ ಊರನ್ನ. ಇನ್ನೂ ಒಂದು ರೂಟ್ ಇದೆ, ಅದು ಬಂದು ಆಂಧ್ರ ಪ್ರದೇಶದ ಊಟಿ ಅಂತಾನೆ ಫೇಮಸ್ ಆಗಿರುತ್ತೆ ಗೈಸ್. ಆ ಮಂಜು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನಮಗೆ ಹಂಗೆ ಹೆಲ್ಮೆಟ್ ಗ್ಲಾಸ್ ಹೊಡಿತಾ ಇದೆ. ನಾವು ಕರ್ನಾಟಕದವರು, ನಾವೆಲ್ಲೋದ್ರೂ ಕನ್ನಡನೇ ಮಾತಾಡೋದು. ಅವ್ರು ಕಿರ್ಚಿದ್ ನೋಡಿ ಸಡನ್ ಆಗಿ ನಾನು ಯಾರೋ ಬಿದ್ದೋಗ್ಬಿಟ್ರು ಕೇಳಿಕೆ ಅನ್ಕೊಂಡೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಹೋಗ್ತಾ ಇರೋದು ಬಂದು ಹಾಸ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವ್ರು ಇಲ್ಲಿ ಲೋಕಲ್ ಗೈಡ್, ಇವರು ನಾನು ಹಿಂದೆ ಕೊಟ್ಟಿರೋದು. ಈಗ ಅವ್ರಿಗೆಲ್ಲ ರೂಟ್ಗಳು ಗೊತ್ತು, ನಮಗೇನೂ ಗೊತ್ತಿಲ್ಲ. ಹಿಂಗೇನಾ? ನಾವು ಬಂದು ಬೆಳಿಗ್ಗೆ 5:15 ಬಿಟ್ವಿ. ಹಾರ್ಸ್ಲೇಸ್ಗೆ ರೀಚ್ ಆಗೋಷ್ಟೊತ್ತಿಗೆ 6:15 ಗೈಸ್. ಸೊ ನಾವಿದ್ದಿದ್ದ ಜಾಗದಿಂದ ನಮಗೆ ಅರೌಂಡ್ ಒಂದು 45 ಕಿಲೋಮೀಟರ್ಸ್ ಇತ್ತು ಅಷ್ಟೇ ಗೈಸ್. ಇನ್ನೂ ಒಂದು ರೂಟ್ ಇದೆ, ಇದು ಬಂದು ಕೊತ್ತಕೋಟೆ ಅಂತಾರೆ ಈ ಊರನ್ನ. ಇನ್ನೂ ಒಂದು ರೂಟ್ ಇದೆ, ಅದು ಬಂದು ಮದನಪಲ್ಲಿ ಮೇಲೆ ಕೂಡ ಹೋಗ್ಬೋದು, ಮದನಪಲ್ಲಿ ಸೈಡಿಂದ ಆಂಧ್ರ. ಸೊ ನಮಗಿರೋ ಲೊಕೇಶನ್ನಿಂದ ನಮಗಿದೆ ಹತ್ರ ತೋರಿಸಿದ್ದು. ಸೊ ಹಂಗಾಗಿ ನಾವು ಬೆಳಿಗ್ಗೆನೆ ಬೇಗ ಎದ್ದು ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೇಕಲ್ವ, ಹೋಗೋ ಅಷ್ಟೊತ್ತಿಗೆ ಸನ್ರೈಸ್ ಆಗಿರುತ್ತಾ ಇಲ್ಲ ಅಂದ್ಕೊಂಡು ಹೋದರೆ ಆಲ್ರೆಡಿ ಸನ್ರೈಸ್ ಆಗೋಯ್ತು. ನಾವು ಆನ್ ದಿ ವೇಲೇನೆ ಬನ್ನಿ ನೋಡೋಣ ಇನ್ನೂ ಹೇಗಿದೆ ಈ ರೈಡು ಅಂತ. ಸೊ ಈ ಜಾಗ ಬಂದು ಆಂಧ್ರ ಪ್ರದೇಶದ ಊಟಿ ಅಂತಲೇ ಫೇಮಸ್ ಆಗಿರುತ್ತೆ ಗೈಸ್. ಆ ಮಂಜು ಬೀಳ್ತಾ ಇರೋದಕ್ಕೂ ಬಿಸಿಲು ಸ್ವಲ್ಪನೇ ಕಾಣಿಸ್ತಾ ಇರೋದಕ್ಕೂ ನೋಡಿ ಲೆಫ್ಟ್ ಟು ರೈಟ್ ಎಷ್ಟು ಚೆನ್ನಾಗಿದೆ ಗೈಸ್. ಈ ಬೆಳಿಗ್ಗಿನ ಕ್ಲೈಮೇಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಹಂಗೆ ಬೈಕ್ ಡ್ರೈವ್ ಮಾಡ್ತಾ ಇದ್ರೆ ಈ ನೇಚರ್ ಅಂದರೆ ನಮ್ಮ ಈ ಪರಿಸರ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇರೋ ಥರ ಇದೆ ಗೈಸ್. ಸೊ ಈ ಜಾಗ ಬಂದು ಬೆಂಗಳೂರಿಂದ ನಮಗೆ ಸುಮಾರು 150 ಕಿಲೋಮೀಟ್ರ್ ಇದೆ. ಸೊ ವೀಕೆಂಡ್ ಟ್ರಿಪ್ಗೆ ಇದು ಬಂದು ಒಂದು ಒಳ್ಳೆ ಬೆಸ್ಟ್ ಸ್ಪಾಟ್ ಅನ್ಬೋದು. ಸೊ ಸನ್ರೈಸ್ ನಾವು ನೋಡೋಕ್ಕಾಗಲ್ಲ ಅನ್ಕೋತೀನಿ ಗೈಸ್, ಯಾಕೆಂದರೆ ನೋಡ್ತಾ ಇದ್ರೆ ಆಲ್ರೆಡಿ ಸನ್ರೈಸ್ ಆಗ್ಬಿಟ್ಟಿದೆ. ಸೊ ಆ ಬಿಸಿಲು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ನಮಗೆ ಹಂಗೆ ಹೆಲ್ಮೆಟ್ ಗ್ಲಾಸ್ ಹೊಡಿತಾ ಇದೆ. ಮತ್ತು ಹಂಗೆ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲೋ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ರೆಕಾರ್ಡೆಲ್ಲ ತೆಗೆದ್ಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ರೈಟ್ ಸೈಡಲ್ಲಿ ನೋಡಿ ಗೈಸ್, ಹೊಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಬಿಸಿಲು ನೋಡಿ ಗೈಸ್. ಯಾರಾದರೂ ವಿಸಿಟ್ ಮಾಡೋರಿದ್ರೆ ಅರ್ಲಿ ಮಾರ್ನಿಂಗೇ ಟ್ರೈ ಮಾಡಿ ಗೈಸ್. ಇಲ್ಲಿಂದ ನಾವು ರೈಟ್ ತಗೊಬೇಕಿರುತ್ತೆ, ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕಿರುತ್ತೆ. ಎಷ್ಟು ಸರ್? 50. ಥ್ಯಾಂಕ್ ಯು ಸರ್. ನಾವು ಕರ್ನಾಟಕದವರು, ನಾವೆಲ್ಲೋದ್ರೂ ಕನ್ನಡನೇ ಮಾತಾಡೋದು. ಸೊ ಇಲ್ಲಿಂದ ನಮಗೆ ಬೆಟ್ಟ ಹತ್ತೋ ಕಾರ್ಯಕ್ರಮ ಶುರುವಾಗುತ್ತೆ ಗೈಸ್, ಹಾರ್ಸ್ಲೇಸ್ ಬೆಟ್ಟ. ಸೊ ಇಲ್ಲಿ ನೋಡಿದ್ರೆ ಬಸ್ಸುಗಳು ಕೂಡ ಅವೈಲೇಬಲ್ ಇದೆ ಅನ್ಕೋತೀನಿ ಗೈಸ್ ಬೆಟ್ಟದ ಮೇಲಕ್ಕೆ. ಆಲ್ಮೋಸ್ಟ್ ಒಂದು ಅರ್ಧ ಬೆಟ್ಟ ಹತ್ತಿದ್ದೀನಿ ಅನ್ಕೋತೀನಿ ಗೈಸ್. ಈ ಹಾರ್ಸ್ಲೇಸ್ ಘಾಟ್ ಸೆಕ್ಷನ್ ರೋಡ್ಗೆ ಎಂಟ್ರಿ ಆದಮೇಲೆ ಇಲ್ಲಿ ಬೈಕ್ ಓಡಿಸೋ ಮಜಾನೇ ಬೇರೆ ಗೈಸ್. ರೋಡ್ ಚಿಕ್ಕದಾಗಿದ್ದರೂ ಸುತ್ತಮುತ್ತಲವಿರೋ ನೀಲಗಿರಿ ಮರಗಳು ಮತ್ತು ಈ ತಣ್ಣಗೆ ಬರ್ತಾ ಇರೋ ಗಾಳಿ ನಮಗೆ ಏನೋ ಮ್ಯಾಜಿಕ್ ಮಾಡ್ತಾ ಇರೋ ಥರ ಇದೆ ಗೈಸ್. ಇಲ್ಲಿನ ವಾತಾವರಣ ಎಷ್ಟು ಕೂಲ್ ಆಗಿದೆ ಅಂದರೆ ನೀವು ದಕ್ಷಿಣ ಭಾರತದ ಯಾವುದೋ ಹೈ ಹಿಲ್ ಸ್ಟೇಷನ್ಗೆ ಹೋಗಿರೋ ಫೀಲ್ ಕೊಡ್ತಾ ಇದೆ ಗೈಸ್. ಒನ್ ಡೇ ಟ್ರಿಪ್ಗೆ ಇಲ್ಲ ಅಂದರೆ ವೀಕೆಂಡ್ ರೈಡ್ಗೆ ಹಾರ್ಸ್ಲೇಸ್ ಬೆಸ್ಟ್ ಪ್ಲೇಸ್ ಆಗ್ಬೋದು ಗೈಸ್. ನೀವು ಬರಬೇಕು ಅಂದ್ಕೊಂಡ್ರೆ ಬೆಳಿಗ್ಗೆ ಬೇಗ ಬನ್ನಿ, ಯಾಕೆ ಅಂದರೆ ಬೆಳಿಗ್ಗೆ ಆ ಸನ್ರೈಸ್ ಆಗೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್. ಮತ್ತು ನಮಗಿಲ್ಲಿ ನೈಟು ಸ್ಟೇ ಆಗಬೇಕು ಅಂದರೆ ಹೋಟೆಲ್ಲು ರೂಮು ಎಲ್ಲ ಬೆಟ್ಟದ ಮೇಲೇ ಅವೈಲೇಬಲ್ ಇದೆ ಗೈಸ್.
ಯಾವ ಸೈಡ್? ಈ ಸೈಡ್ ಐತೆ. ಸೊ ಫೈನಲಿ ಆಸ್ಲೇವ್ಸ್ ಟಾಪಲ್ಲಿ ರೀಚ್ ಆಗಿದ್ದೀವಿ ಗೈಸ್. ಬೈಕ್ ಏನು ನಿಲ್ಸಾಗ? ನೋಡ್ರಿ ಅವ್ರವ್ರ ಎಂಜಾಯ್ಮೆಂಟ್ ಅವ್ರವ್ರದ್ದು. ಅವ್ರು ಕಿರ್ಚಿದ್ ನೋಡಿ ಸಡನ್ ಆಗಿ ನಾನು ಯಾರೋ ಬಿದ್ದೋಗ್ಬಿಟ್ರು ಕೇಳಿಕೆ ಅನ್ಕೊಂಡೆ. ಓಕೆ ಗೈಸ್, ನಿಮ್ಗೆ ಈ ರೈಡ್ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಬೈಕರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.